ಅಭ್ಯಾಸಕರು ಕಾನೂನನ್ನು ತಿಳಿದುಕೊಂಡಂಥವ್ರು ಪ್ರತಿಯೊಂದು ಆ್ಯಂಗಲ್ದಲ್ಲೇ ಪ್ರತಿಯೊಂದು ಒಂದೇನಪ್ಪ ಅಂತ ವಿಷಯದ ಕುರಿತಾಗಿ ಕಾನೂನು ವಿಷಯದ ಕುರಿತಾಗಿ ಮಹಾನ್ ಪಂಡಿತರು ನಿಜವಾಗಿಯೂ ಈ ಸತ್ತೋದಂಥ ಅನಾಮಿಕ ಜನರ ಪರವಾಗಿ ನಿಂತಿದ್ದು ಅತ್ಯಂತ ಶ್ಲಾಘನೀಯ ವಿಷಯ. ಯಾಕಂದರೆ ಇದನ್ನು ಸರ್ಕಾರ ಅಂದ್ರೆ ಅಲ್ಲಿ ರಾಜಕೀಯ ಪಕ್ಷಗಳು ಆಡಳಿತ ಮಾಡ್ತಾ ಇರ್ತಾವ. ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ವೋಟ್ ಬೇಕು. ಅವ್ರಿಗೆ ವೋಟು ಮುಗ್ಧ ಜನ ಇದ್ದಾರೆ. ಇಲ್ಲಿ ಜನಕ್ಕೆ ನಮ್ಮೆಲ್ಲರಿಗೂ ಇನ್ನೂ ಎಷ್ಟೋ ತಿಳುವಳಿಕೆ ಬರಬೇಕಾಗಿದೆ. ನಮ್ಮಲ್ಲಿ ಶಿಕ್ಷಣ ಸರಿಯಾಗಿಲ್ಲ, ಅವೈಜ್ಞಾನಿಕ ಶಿಕ್ಷಣ. ಹೀಗಾಗಿ ಯಾರು ಏನು ಹೇಳ್ತಾರೆ ನಂಬಿಕೊಂಡು ಹೋಗುವಂಥದ್ದು, ಆ ನಂಬೆ ಅವ್ರು ಹೇಳೋದು ಸತ್ಯ ಅಂತ ತಿಳ್ಕೊಂಡು ಹೋಗುವಂಥದ್ದು ನಮ್ಮಲ್ಲಿ ಬೆಳೆದು ಬಂದ ಪರಂಪರೆ ಇದೆ. ಹೀಗಾಗಿ ಜನರುಗಳ ತಿಳುವಳಿಕೆ ಓದಿದ್ದಿದ್ರೆ ಇಷ್ಟು ದೊಡ್ಡದಾಗಿ ಬೆಳೀತಾನೆ ಇರಲಿಲ್ಲ. ಇಷ್ಟರಲ್ಲನ ಇದ್ರ ಹಿಂದಿದ್ದಂಥವ್ರು ಯಾರು, ಅವ್ರು ಯಾಕೆ ಮಾಡಿದರು, ಏನು ಎಂದು ಅದೆಲ್ಲ ಬಿಡ್ರಿ. ಈ 74 ಜನರ ರೆಕಾರ್ಡ್ ಕೇಳ್ತಾ ಇದ್ರು. ಯಾರು ರೀ ಇವರು, ಹೂ ಈಸ್ ದೀಸ್ ಪರ್ಸನ್ಸ್? ಇವತ್ತು ನಮ್ಮಂತ ವರ್ಷದ ಪ್ರಶ್ನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂತಂದ್ರೆ ವ್ಯವಸ್ಥೆ ಆ ರೀತಿಯ ನಾವು ಕಟ್ಕೊಂಡ್ಬಿಟ್ಬಿಟ್ಟಿದ್ದೀವಿ. ಅಲ್ಲಿ ಎಂದೋ ಒಬ್ಬ ಪ್ರತಿಭಾವಂತ, ಅತ್ಯಂತ ಪ್ರತಿಭಾವಂತ ಹೊರಗೆ ಬಂದಂಥ ಭಾಳ ನೋಡ್ರಿ ಎಜುಕೇಷನ್ ಆಗಿದ್ದವ್ರಿಗೆ ಒಳ್ಳೆ ಎಜುಕೇಷನ್ ಸಿಕ್ಕದ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಿಂಗೆ ಪ್ರತಿಯೊಬ್ಬರಿಗೆ ಬರಬೇಕಾಗಿದೆ. ಇವತ್ತು ಅದು ಬರಬೇಕಾದ್ರೆ ನಮ್ಮ ಮೇಲೆ ಹೇಳುತ್ತಿರುವಂಥ ವಾದ, ಪ್ರತಿಯೊಂದು ಮಗುವಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಫ್ರೀ ಎಜುಕೇಷನ್ ಅವ್ನು ಕಲಿಯುವವರೆಗೆ ನಮ್ಮ ಸರ್ಕಾರ ಕೊಡಬೇಕಾಗಿದೆ. ಇವತ್ತು ಚೈನಾ ಮೇಲೆ ಇದ್ದಿದ್ದ ಕಾರಣ